ನೋಡಿ ಸರ್, ಈ ರಸ್ತೆ ಏನು ಕಾಣ್ತೈತೆ, ರಸ್ತೆಗಿರುವಂಥ ಜಾಗ 2 ಎಕರೆ. ಇದು ಮಳವಳ್ಳಿಯಿಂದ 12-13 ಕಿಲೋಮೀಟ್ರ್ ಆಗುತ್ತಾ. ಬಸ್ಸು ರೋಡಿಂದ ಒಳಗಡೆ ಅರ್ಧ ಕಿಲೋಮೀಟ್ರು. ಇದಕ್ಕೆ 2 ಕಡೆ ರಸ್ತೆ ಐತೆ. ಇದರಲ್ಲಿ ನೀಲಗಿರಿ ಐತೆ, ಒಂದು ಬೋರ್ಗಲ್ ಐತೆ, ಒಳ್ಳೆ ನೀರಿದೆ. ಬೋರ್ಗಲ್ ಅಂತೂ ತುಂಬ ಚೆನ್ನಾಗಿದೆ, ಎಲ್ಲ ಸರ್ವಿಸ್ ಐತೆ. 2 ಕಡೆ ರಸ್ತೆ ಇದೆ. ಇದಕ್ಕೆ ಜಾಗ ಮಾತ್ರ ಕ್ಲೀನ್ ಮಾಡಿದ್ರೆ ಸೂಪರಾಗಿದೆ ನೋಡಿ. ಮಣ್ಣಂತೆ ಎಲ್ಲ ಇದೇ ರೀತಿ ಮಣ್ಣು, ಫುಲ್ಲು ರೆಡ್ ಸಾಯಲು. ಈ ರೋಡ್ಗೆ ಅಟ್ಯಾಚ್ ಆಗಿರುವಂಥ ಜಾಗ ಬೆಂಗಳೂರಿಂದ 110 ಕಿಲೋಮೀಟ್ರ್ 12 ಕಿಲೋಮೀಟ್ರ್ ಆಗುತ್ತಾ. ಬಸ್ ರೋಡಿಂದ ಒಳಗಡೆ ಒಂದು 1/4 ಕಿಲೋಮೀಟ್ರ್ ಅರ್ಧ ಕಿಲೋಮೀಟ್ರು. ಊರಿಗೆ ಅಟ್ಯಾಚ್ ಆಗಿರುವಂಥ ಜಾಗ, ಊರು ವಿಲೇಜು. ತೋಟ ಮಾಡ್ಕೊಂಡು ಒಂದು ಮನೆ ಮಾಡ್ಕಿರೋರ್ಗಂತೂ ಸೂಪರಾಗಿದೆ ಜಾಗ. ಏನು ಬೇಕಾದ್ರೂ ಬೆಳಿಬೋದು. ಇಲ್ಲಿ ಹದ್ದುರಿ ಭೂಮಿ. ಜಾಗ ಮಾತ್ರ ಸೂಪರಾಗಿದೆ, ಬಾಕ್ಷಾಗಿದೆ. ತೋಟ ಮಾಡೋಕ್ಕಂತೂ ಸೂಪರಾಗಿದೆ. ಇವರು ಕುಂಟೆ 1,05,000 ರೂಪಾಯಿ ಹೇಳ್ತಿದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗ್ಬೋದು. ಏನೋ ಒಂದು 5,000 ಹೆಚ್ಚು ಕಮ್ಮಿ ಅಷ್ಟೇ, ಜಾಸ್ತಿನೂ ಆಗೋಲ್ಲ. ಲೀಗಲ್ ಆಗಿದೆ ಡಾಕ್ಯುಮೆಂಟ್ ಅಂತೂ. ಜನರಲ್ಲು ಯಾರೋ ಪರ್ಚೇಸ್ ಮಾಡಿಲ್ಲ, ಇಲ್ಲೇ ಲೋಕಲ್ನವ್ರದ್ದೇ ಇದು. ಅಕ್ಕಪಕ್ಕದಲ್ಲೆಲ್ಲ ತೋಟೆ, ಊರು ಎಲ್ಲ ಅಟ್ಯಾಚ್ ಇದೆ. ಬೆಂಗಳೂರಿಂದ 113-12 ಕಿಲೋಮೀಟ್ರ್ ಆಗುತ್ತಾ, 14 ಕಿಲೋಮೀಟ್ರು. ಮಳವಳ್ಳಿಯಿಂದ ಒಂದು 14-13 ಕಿಲೋಮೀಟ್ರು. ಲೀಗಲ್ ಡಾಕ್ಯುಮೆಂಟು, ಜನರಲ್ಲು. 2 ಕಡೆ ರಸ್ತೆ ಇದೆ. ಈ ರಸ್ತೆಗೆ ಅಟ್ಯಾಚ್ ಆಗಿರುವಂಥ ಜಾಗ ಒಂದು 150 ಅಡಿ ಸಿಕ್ಕುತ್ತೆ ರೋಡ್ಗೆ. ಲೀಗಲ್ ಡಾಕ್ಯುಮೆಂಟು, ಜನರಲ್ಲು, ಯಾರೋ ಪರ್ಚೇಸ್ ಮಾಡಿಲ್ಲ, ಇಲ್ಲ ಲೋಕಲ್ನವ್ರದ್ದು ಇದು. ಜಾಗ ಮಾತ್ರ ಸೂಪರಾಗಿದೆ ನೋಡಿ. ತೋಟ ಮಾಡೋಕ್ಕಂತ ಅದ್ದೂರಿ ಜಾಗ. ಅಕ್ಕಪಕ್ಕದಲ್ಲೆಲ್ಲ ತೋಟಗಳೈತೆ. ಊರು ಕರೆಂಟ್ ತಕ್ಕ ಮನೆ ಕಟ್ಕೊಂಡು ಆರಾಮಾಗಿರ್ಬೋದು. ಒಂದು ಬೋರ್ಗಲ್ ಐತೆ, ಸರ್ವಿಸಲ್ಲಿದೆ.